ಹಾಯ್ ಎಲ್ಲ ನಮಸ್ತೆ. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಾ ಇದ್ದೀವಿ ಭಾರತ ನಮ್ಮ ಹೆಮ್ಮೆ 6ನೇ ಕ್ಲಾಸ್ ಟೆಕ್ಸ್ಟ್ ಬುಕ್ಕಲ್ಲಿ ನಾವು ಫಸ್ಟ್ ಚಾಪ್ಟರ್ನ ಕಂಪ್ಲೀಟ್ ಮಾಡಿದ್ದೀವಿ. ಈಗ ಸೆಕೆಂಡ್ ಚಾಪ್ಟರ್. ನನ್ನ ಫೋಕಸ್ ಏನಕ್ಕಿದೆ ಅಂತಂದರೆ ಹೈಸ್ಕೂಲ್ ಟೀಚರ್ ಎಕ್ಸಾಮಿನೇಷನ್ಗಿದೆ. ಹೈಸ್ಕೂಲ್ ಟೀಚರ್ಸ್ಗಳ ಎಕ್ಸಾಮಿನೇಷನ್ MCQ ಬೇಸ್ ಆಗಿದೆ. MCQ ಬೇಸ್ ಆಗಿರೋದ್ರಿಂದ ಇಲ್ಲಿ ಇಂಪಾರ್ಟೆಂಟ್ ಏನು, ಯಾವ ಬೇಸ್ ಮೇಲೆ ಕ್ವಶನ್ ಆಗುತ್ತೆ ಅನ್ನೋದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಿದ್ದೀನಿ. ಇಲ್ಲಿ ಭಾರತ ನಮ್ಮ ಹೆಮ್ಮೆ ಚಾಪ್ಟರ್ಲಿ ಬಂದಾಗ ಇದರಲ್ಲಿ ಇಂಪಾರ್ಟೆಂಟ್ ಬಂದು ಭಾರತಕ್ಕೆ ಭಾರತ ಎಂಬ ಹೆಸರು ಬರೋದಕ್ಕೆ ಕಾರಣಗಳೇನು, ಪುರಾತನರ ಪ್ರಕಾರ ಕಾರಣಗಳೇನು, ಮತ್ತು ಬೇರೆಯವರು ನಮ್ಮ ಜೊತೆಗೆ ನಮ್ಮ ಭಾರತ ದೇಶದ ಜನರೊಂದಿಗೆ ಸಂಪರ್ಕಕ್ಕೆ ಬಂದಾಗ ಆ ಹೆಸರು ಯಾವ ರೀತಿ ಪರಿವರ್ತನೆ ಆಯಿತು ಅವ್ರು ಕರೆದಿರೋಂಥದ್ದನ್ನ ನೋಡ್ತೀವಿ. ಫಸ್ಟ್ ಒಂದು ಬಂದಾಗ ಭಾರತವನ್ನ ಭರತಖಂಡ, ಹಿಂದೂಸ್ತಾನ, ಇಂಡಿಯಾ, ಜಂಬೂ ದ್ವೀಪ ಅಂತ ಕರಿತಾ ಇದ್ರು. ಏನಂತ ಕರಿತಾ ಇದ್ರು? ಭರತಖಂಡ, ಹಿಂದೂಸ್ತಾನ, ಇಂಡಿಯಾ, ಜಂಬೂ ದ್ವೀಪ ಅಂತ ಕರಿತಾ ಇದ್ರು. ಈ ಹೆಸರುಗಳನ್ನ ಯಾವಾಗ ಕರೆದ್ರು ಅಂತ ನೋಡೋದಾದ್ರೆ ಪ್ರಾಚೀನ ಕಾಲದಿಂದಲೂ ಕೂಡ ಭಾರತಕ್ಕೆ ಬೇರೆ ಬೇರೆ ಹೆಸರುಗಳಿಂದ ಕರಿತಾ ಬಂದಿದ್ದಾರೆ. ಒಂದು ಪುರಾಣಗಳ ಪ್ರಕಾರ ಹೇಳೋದಾದ್ರೆ ನಮ್ಮ ಭಾರತದಲ್ಲಿ ಜೈನ ಧರ್ಮ ಯಾವಾಗ ಸ್ಥಾಪನೆ ಆಯಿತು? ಪ್ರಥಮ ತೀರ್ಥಂಕರಾದಂತಹ ಋಷಭನಾಥ. ಆ ಋಷಭನಾಥನ ಹಿರಿಯ ಮಗನೇ ಯಾರು ಅಂದ್ರೆ ಭರತ. ಈ ಭರತ ಏನ್ ಮಾಡ್ದ ಅಂದ್ರೆ ಭಾರತವನ್ನ ಅಂದ್ರೆ ಭರತಖಂಡವನ್ನ ಆಳ್ವಿಕೆ ಮಾಡ್ತಾನೆ. ಭರತಖಂಡವನ್ನ ಆಳ್ವಿಕೆ ಮಾಡಿದಂತಹ ದೊರೆಯನ್ನ ಭರತ ಅಂತ ಕರೆದ್ರೆ ಆ ಭರತನ ಹೆಸರೇನಾಯ್ತು ಮುಂದೆ ಭಾರತ ಅಂತ ಆಯ್ತು ಅಂತ ಅಂದ್ಬಿಟ್ಟು ಪುರಾಣಗಳ ಪ್ರಕಾರ ಹೇಳ್ತಾರೆ. ನೆಕ್ಸ್ಟ್ ಇನ್ನೊಂದು ನೋಡೋದಾದ್ರೆ ಹಿಂದೂಸ್ತಾನ ಅನ್ನೋ ಹೆಸರು ಯಾವ ರೀತಿ ಬಂತು ಅಂತಂದ್ರೆ ಸುಮಾರು 3000 ವರ್ಷಗಳ ಹಿಂದೆ. ಇದು ಇಂಪಾರ್ಟೆಂಟ್. ಎಷ್ಟು ಸಾವಿರ? 3000 ವರ್ಷಗಳ ಹಿಂದೆ ಪರ್ಷಿಯಾದ ದೇಶದ ಜನರು ಸಿಂಧೂ ನದಿಯ ಬಯಲಿನ ಜನರ ಸಂಪರ್ಕಕ್ಕೆ ಬರ್ತಾರೆ. ಯಾವ ನದಿ ಸಂಪರ್ಕಕ್ಕೆ ಬರ್ತಾರೆ ಅಂದ್ರೆ ಸಿಂಧೂ ನದಿಯ ಮೇಲೆ ನಮ್ಮ ಭಾರತೀಯ ಜನರು ಏನು ವಾಸ ಮಾಡ್ತಾ ಇರ್ತಾರೆ ಅವರ ಸಂಪರ್ಕಕ್ಕೆ ಪರ್ಷಿಯಾ ದೇಶದ ಜನರು ಸಂಪರ್ಕಕ್ಕೆ ಬರ್ತಾರೆ. ಈ ಸಂಪರ್ಕಕ್ಕೆ ಬಂದಾಗ ಅಲ್ಲಿರುವಂತಹ ಜನರನ್ನ ಪರ್ಷಿಯರು ಏನಂತ ಕರೀತಾರೆ ಅಂದ್ರೆ ಹಿಂದೂ ಅಂತ ಕರೀತಾರೆ. ಈ ಹಿಂದೂ ಅಂತ ಕರೆದಿರುವಂತದ್ದು ಗ್ರೀಕರು ಬಂದಾಗ ಏನಾಗುತ್ತೆ ಅಂದ್ರೆ ಗ್ರೀಕರು ಭಾರತೀಯರೊಂದಿಗೆ ಸಂಪರ್ಕಕ್ಕೆ ಬಂದಾಗ ಅವರು ಹಿಂದೂ ಎಂಬ ಪದವನ್ನ ಸಿಂಡಸ್ ನಂತರ ಇದನ್ನ ಹಿಂದೂ ಎಂದು ಕರೀತಾರೆ. ಯಾವ ರೀತಿ ಕರೆದ್ರು ಅನ್ನೋದು ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಸುಮಾರು 3000 ವರ್ಷಗಳಿಂದ ಪರ್ಷಿಯಾ ದೇಶದ ಜನರು ಸಿಂಧು ನಾಗರಿಕತೆಯ ಜನರೊಂದಿಗೆ ಸಂಪರ್ಕಕ್ಕೆ ಬರ್ತಾರೆ. ಅವರು ಪರ್ಷಿಯನ್ನರು ಭಾರತೀಯರನ್ನ ಹಿಂದೂ ಅಂತ ಕರೆದ್ರೆ ಗ್ರೀಕರು ಹಿಂದೂ ಅಂತ ಕರೀತಾರೆ. ಹಿಂದೂ ಪದವನ್ನ ಸಿಂಡಸ್ ನಂತರ ಇದನ್ನ ಹಿಂದೂ ಅಂತ ಕರೀತಾರೆ ಗ್ರೀಕರು. ಇದು ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ನೆಕ್ಸ್ಟ್ ಪರ್ಷಿಯನ್ನರ ಪ್ರವೇಶದೊಂದಿಗೆ ಹಿಂದೂ ಪದ ಮತ್ತೆ ಬಳಕೆಗೆ ಬರುತ್ತೆ. ಪರ್ಷಿಯನ್ನರು ಮತ್ತೆ ಸಿಂಧು ನಾಗರಿಕತೆಯ ಜನರೊಂದಿಗೆ ಸಂಪರ್ಕಕ್ಕೆ ಬರ್ತಾರೆ. ಆಗ ಹಿಂದೂ ಅನ್ನೋ ಪದ ಏನಿತ್ತು ಅದು ಆ ಪದ ಮತ್ತೆ ಬಳಕೆಗೆ ಬರುತ್ತೆ. ಮತ್ತೆ ಅದನ್ನ ಆ ದೇಶದಲ್ಲಿ ವಾಸ ಮಾಡ್ತಿರುವಂತರನ್ನ ಹಿಂದೂಗಳು ಅಂತ ಕರೆದ್ರೆ ಆ ದೇಶವನ್ನ ಏನಂತ ಕರೀತಾರೆ ಅಂದ್ರೆ ಹಿಂದೂಸ್ತಾನ ಅಂತ ಕರೀತಾರೆ. ನಮ್ಮ ದೇಶವನ್ನ ಪರ್ಷಿಯನ್ನರು ಮತ್ತೆ ಸಂಪರ್ಕಕ್ಕೆ ಬಂದಾಗ ಹಿಂದೂ ಪದ ಬಳಕೆಗೆ ಬರುತ್ತೆ. ಅಲ್ಲಿರುವಂತಹ ಜನರನ್ನ ಹಿಂದೂಗಳಂತ ಕರೆದ್ರೆ ಆ ಒಂದು ದೇಶವನ್ನ ಹಿಂದೂಸ್ತಾನ ಅಂತ ಕರೀತಾ ಹೋಗ್ತಾರೆ. ಅಲ್ಲಿರುವಂತಹ ಧರ್ಮವನ್ನ ಅವರು ಹಿಂದೂ ಧರ್ಮ ಅಂತ ಕರೀತಾರೆ. ಯಾರು? ಪರ್ಷಿಯನ್ನರು. ನೆಕ್ಸ್ಟ್ ಆಂಗ್ಲ ಪ್ರಭಾವದಿಂದ ಪಶ್ಚಾತ್ತರಿಗೆ ಈ ದೇಶ ಇಂಡಿಯಾ ಮತ್ತು ಹಿಂದೂ ಧರ್ಮವು ಹಿಂದೂಸಂ ಆಗುತ್ತೆ. ಯಾರು? ಬ್ರಿಟಿಷರು ಬಂದಂತಹ ಆಂಗ್ಲರ ಪ್ರಭಾವದಿಂದ ನಮ್ಮ ದೇಶ ಏನಾಯ್ತು? ಇಂಡಿಯಾ ಆಯ್ತು. ನಂತರ ಇಲ್ಲಿರುವಂತಹ ಧರ್ಮ ಏನಾಯ್ತು? ಹಿಂದೂಸಂ ಆಯ್ತು ಅಂತ ಹೇಳ್ತಾರೆ. ಇದು ಇಂಪಾರ್ಟೆಂಟ್. ಭಾರತಕ್ಕೆ ಪುರಾಣಗಳ ಪ್ರಕಾರ ಏನಿದೆ ಪರ್ಷಿಯನ್ನರು ಏನಂತ ಕರೆದ್ರು, ಗ್ರೀಕರು ಏನಂತ ಕರೆದ್ರು. ಇಲ್ಲಿ ಆಂಗ್ಲರು ಬಂದಾಗ ಇದೇನಾಯ್ತು? ಭಾರತ ಇದ್ದಿದ್ದು ಹಿಂದೂ ಇದ್ದಿದ್ದು ಇಂಡಿಯಾ ಆಯ್ತು. ನೆಕ್ಸ್ಟ್ ಹಿಂದೂ ಧರ್ಮ ಏನಾಯ್ತು? ಹಿಂದೂಸಂ ಆಯ್ತು ಅಂತ ಹೇಳ್ತಾರೆ. ನೆಕ್ಸ್ಟ್ ಯುರೋಪಿಯನ್ನರು ನಮ್ಮ ಭಾರತಕ್ಕೆ ಬಂದಾಗ ಏನೇನು ಬದಲಾವಣೆಗಳಾಯಿತು, ಏನೇನಾಯಿತು ಅಂತ ನೋಡೋದಾದ್ರೆ ಇಲ್ಲಿ ಇಂಪಾರ್ಟೆಂಟ್ ಒಂದು ವಿಲಿಯಂ ಜೋನ್ಸ್. ಈ ನೇಮ್ ಒಂದು ಇಂಪಾರ್ಟೆಂಟ್ ಆಗಿರುತ್ತೆ. ಇವರು ಏನಾಗಿರ್ತಾರೆ ಅಂದ್ರೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶ ಮತ್ತು ಮೇಧಾವಿ ಸಂಸ್ಕೃತ ಕಲಿತವರಾಗಿರ್ತಾರೆ. ಅವರು ಬೇರೆ ಅವರಾಗಿದ್ರು ಕೂಡ ಆಂಗ್ಲ ವಿದ್ವಾಂಸರಾಗಿದ್ರು ಕೂಡ ನಮ್ಮ ಸಂಸ್ಕೃತವನ್ನ ಕಲಿತವರಾಗಿರ್ತಾರೆ. ಇವರು ಇಂಪಾರ್ಟೆಂಟ್. ವಿಲಿಯಂ ಜೋನ್ಸ್ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶ ಆಗಿರ್ತಾರೆ, ಮೇಧಾವಿ ಕೂಡ ಆಗಿರ್ತಾರೆ, ಸಂಸ್ಕೃತವನ್ನ ಕಲಿತಿರ್ತಾರೆ. ಇವರು ಏನಂತ ಹೇಳ್ತಾರೆ ಅಂದ್ರೆ ಇದು ಕ್ವಶನ್ ಆಗಿದೆ, ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಅಂತ ಹೇಳ್ತಾರೆ. ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಅಂತ ಹೇಳ್ತಾರೆ. ಇವ್ರು ಏನೋ ಒಂದು ನಮ್ಮ ಭಾರತಕ್ಕೆ ಬಂದಾಗ ಇಲ್ಲಿರುವಂತಹ ಒಂದು ಪ್ರಾಚೀನ ವಸ್ತುಗಳೇನಿರುತ್ತೆ ಅದನ್ನೆಲ್ಲ ಸಂಗ್ರಹಿಸೋದಕ್ಕಾಗಿರ್ಬೋದು, ಮತ್ತೆ ಗ್ರಂಥಗಳನ್ನ ಟ್ರಾನ್ಸ್ಲೇಟ್ ಮಾಡೋದಕ್ಕಾಗಿರ್ಬೋದು ಇದಕ್ಕೆ ಒಂದು ಸಂಸ್ಥೆನ ರೂಪಣೆ ಮಾಡ್ತಾರೆ. ಸಾಮಾನ್ಯ ಶಕ 1784ರಲ್ಲಿ ಏಷಿಯಾಟಿಕ್ ಸೊಸೈಟಿಯನ್ನು ಸ್ಥಾಪಿಸ್ತಾರೆ. ಸಾಮಾನ್ಯ ಶಕ 1784ರಲ್ಲಿ ಏಷಿಯಾಟಿಕ್ ಸೊಸೈಟಿಯನ್ನು ಸ್ಥಾಪನೆ ಮಾಡ್ತಾರೆ. ಇದು ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಸಾಮಾನ್ಯ ಶಕ 1832ರಲ್ಲಿ 1832ರಲ್ಲಿ ಈ ಸಂಸ್ಥೆಯನ್ನ ಏಷಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅಂತ ಮರುನಾಮಕರಣ ಮಾಡ್ತಾರೆ. 1784ರಲ್ಲಿ ಏಷಿಯಾಟಿಕ್ ಸೊಸೈಟಿಯನ್ನ ಸ್ಥಾಪನೆ ಮಾಡ್ತಾರೆ. ಆ ಒಂದು ಸಂಸ್ಥೆಯನ್ನ 1832ರಲ್ಲಿ ಏಷಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಅಂತ ಮರುನಾಮಕರಣ ಮಾಡ್ತಾರೆ. ಇವರು ಇನ್ನೊಂದೇನು ಅಂತ ಅಂದ್ರೆ ಮೊದಲ ಬಾರಿಗೆ ಭಗವದ್ಗೀತೆಯನ್ನ ಇಂಗ್ಲಿಷ್ ಭಾಷೆಗೆ ಭಾಷಾಂತರ ಮಾಡ್ತಾರೆ. ಸಂಸ್ಕೃತದಿಂದ ಇಂಗ್ಲಿಷ್ ಭಾಷೆಗೆ ತರ್ಜುಮೆಗೊಂಡ ಮೊದಲ ಕೃತಿ ಕೂಡ ಭಗವದ್ಗೀತೆನೇ ಆಗಿರುತ್ತೆ. ಭಗವದ್ಗೀತೆಯನ್ನ ಇಂಗ್ಲಿಷ್ ಭಾಷೆಗೆ ಭಾಷಾಂತರ ಮಾಡ್ತಾರೆ. ಸಂಸ್ಕೃತದಿಂದ ಇಂಗ್ಲಿಷ್ ಭಾಷೆಗೆ ತರ್ಜುಮೆಗೊಂಡ ಮೊದಲ ಕೃತಿ ಯಾವುದು ಅಂದ್ರೆ ಸಂಸ್ಕೃತದಿಂದ ಇಂಗ್ಲಿಷ್ ಭಾಷೆಗೆ ತರ್ಜುಮೆಗೊಂಡ ಮೊದಲ ಕೃತಿ ಯಾವುದು ಅಂತಂದ್ರೆ ಭಗವದ್ಗೀತೆ ಆಗಿರುತ್ತೆ. ಇದಲ್ಲದೆ ವಿಲಿಯಂ ಜೋನ್ಸ್ ಅವರು ಶಾಕುಂತಲ ಕೃತಿಯನ್ನ ಸಂಸ್ಕೃತ ಭಾಷೆಯಿಂದ ಇಂಗ್ಲಿಷ್ ಭಾಷೆಗೆ ಭಾಷಾಂತರ ಮಾಡ್ತಾರೆ. ಇವರು ಫ್ರೆಂಚ್ ಮತ್ತು ಜರ್ಮನ್ ವಿದ್ವಾಂಸರಾಗಿರುವಂತಹ ಭಾರತೀಯ ಭಾಷೆ ಮತ್ತು ಸಂಸ್ಕೃತಿಯನ್ನ ಬೇರೆ ಭಾಷೆಗಳಿಗೆ ಟ್ರಾನ್ಸ್ಲೇಟ್ ಮಾಡ್ತಾ ಮುಂದೆ ಸಾಕ್ತಾ ಹೋಗ್ತಾರೆ. ನೆಕ್ಸ್ಟ್ ಇಲ್ಲಿ ಪ್ರಾಚೀನ ಭಾರತದ ಸ್ಥಳನಾಮಗಳು ಮತ್ತೆ ಚಾರಿತ್ರಿಕ ನೆಲೆಗಳಂತ ಕೊಟ್ಟಿದ್ದಾರೆ. ಇದು ಮ್ಯಾಪ್ ನ ನೀವು ನೋಡ್ಕೊಳ್ಳಿ. ಮ್ಯಾಪ್ ಇಂಪಾರ್ಟೆಂಟ್ ಆಗಿರುತ್ತದೆ. ಸಿಂಧು ನದಿ ಎಲ್ಲ ಹರಿತಾ ಇತ್ತು ಈ ತರದ್ದು ಕ್ವಶನ್ ಆಗ್ಬೋದು. ಒಂದು ಪ್ಲೇಸ್ ನ ಕೊಟ್ಟು ಇದು ಯಾವ ನದಿ ಅಂತ ಆಪ್ಷನ್ ನ ಕೊಡಬಹುದು. ಇಲ್ಲಿ ಸಿಂಧು ನಾಗರಿಕತೆ ನೋಡ್ತೀರಾ. ಸಿಂಧು ನಾಗರಿಕತೆ ಬೆಳೆದು ಬಂದಿದ್ದು ಈ ಸಿಂಧು ನದಿಯ ಮೇಲ್ಭಾಗದಲ್ಲೇ ಆಗಿರುತ್ತೆ.
ಇದ್ರದ್ದು ಉಪನದಿಗಳು ಯಾವ್ಯಾವುದು ಅಂದರೆ ಇರಾವತಿ, ಅಸ್ತಿಕ್ಷ್ಣಿ, ವಿತಸ್ತ, ಶಕಾಲ ಇವೆಲ್ಲ ಏನಾಗಿರ್ತವೆ, ವಿಪಾಶ ಇವೆಲ್ಲ ಇದ್ರದ್ದು ಉಪನದಿಗಳಾಗಿರ್ತವೆ. ಈ ಸರಸ್ವತಿ ನದಿ ಇದೆ, ಇದು ಗಗ್ಗರ್ ನದಿ ಕೂಡ ಅಂತ ಚರ್ಚೆಯಲ್ಲಿದೆ. ಇದೆಲ್ಲ ಇಂಪಾರ್ಟೆಂಟು. ನೆಕ್ಸ್ಟ್ ಒಂದು ಬಂದಾಗ ಇಂದ್ರಪ್ರಸ್ಥಕ್ಕೆ ಹಿಂದಿನ ಹೆಸರೇನು ಕರಿತಾ ಇದ್ರು, ಹಸ್ತಿನಾಪುರ ಅಂದ್ರೇನು, ಕಪಿಲವಸ್ತು, ಮಿಥಿಲ, ಉಜ್ಜಯಿನಿ ಇದೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಮ್ಯಾಪ್ನ ಚೆನ್ನಾಗಿ ರೀಡ್ ಮಾಡಿ. ನೆಕ್ಸ್ಟ್ ಒಂದು ಬಂದಾಗ ಇಲ್ಲಿ ಆಗುವಂತಹ ಕ್ವಶನ್ಸ್ಗಳು ಯಾವುವು ಅಂತ ಅಂದಾಗ ಇಲ್ಲಿ ಹಿಂದೆ ಇದ್ದಂತಹ ಹೆಸರುಗಳನ್ನ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ಕೇಳ್ಬೋದು. ಮಗಧಕ್ಕೆ ಬಿಹಾರ, ಕಳಿಂಗ ಒರಿಸ್ಸಾ, ಚೇರ ಕೇರಳ, ಇಂದ್ರಪ್ರಸ್ಥ ದೆಹಲಿ, ಪ್ರಯಾಗ್ರಾಜ್ ಅಲಹಾಬಾದ್ ಇವು ಇಂದಿಗೂ ಕೂಡ ಕೆಲವೊಂದು ಹೆಸರುಗಳು ಹಾಗೆ ಉಳ್ಕೊಂಡಿದ್ದಾವೆ. ಕಾಶ್ಮೀರ, ನೇಪಾಳ, ಕೈಲಾಸ, ಕುರುಕ್ಷೇತ್ರ, ಅಯೋಧ್ಯೆ, ಕಾಶಿ, ಮಥುರಾ ಈ ಸ್ಥಳಗಳನ್ನ ಈ ಸ್ಥಳಗಳ ಹೆಸರುಗಳೇನಿದೆ ಅದು ಕಾಲಕಾಲಕ್ಕೆ ಬದಲಾವಣೆ ಆಗ್ತಾ ಇದೆ. ಮೈಸೂರು ಹೋಗಿ ಚೆನ್ನೈ, ನೆಕ್ಸ್ಟ್ ಪ್ರಯಾಗ್ರಾಜ್ ಅಲಹಾಬಾದ್ ಆಗಿದೆ, ಬರೋಡಾ ವಡೋದರ, ಬೊಂಬಾಯಿ ಮುಂಬಯಿ ಈ ರೀತಿ ಚೇಂಜಸ್ ಆಗ್ತಾ ಇದೆ. ಇಲ್ಲಿ ನಮ್ಗೆ ಏನು ಇಂಪಾರ್ಟೆಂಟ್ ಅಂತಂದ್ರೆ ಹಿಂದೆ ಇದ್ದ ಹೆಸರಿಗೆ ಈಗ ಏನು ಕರಿತಾ ಇದೀವಿ, ಮಗಧಕ್ಕೆ ಬಿಹಾರ, ಕಳಿಂಗಕ್ಕೆ ಒಡಿಶಾ, ಚೇರಕ್ಕೆ ಕೇರಳ, ಇಂದ್ರಪ್ರಸ್ಥಕ್ಕೆ ದೆಹಲಿ, ಪ್ರಯಾಗ್ರಾಜ್ಗೆ ಅಲಹಾಬಾದ್, ಮದ್ರಾಸ್ಗೆ ಚೆನ್ನೈ, ಪ್ರಯಾಗ್ರಾಜ್ ಅಲಹಾಬಾದ್, ಬರೋಡಾ ಬಂದು ವಡೋದರ, ಮಸ್ಟ್ ಬೊಂಬೈ ಬಂದು ಮುಂಬೈ ಆಗಿದೆ. ಇದು ಇಂಪಾರ್ಟೆಂಟ್, ಮ್ಯಾಚ್ ದ ಫಾಲೋವಿಂಗ್ ಕೇಳ್ತಾರೆ. ನೆಕ್ಸ್ಟ್ ಗಣಿತ ಕ್ಷೇತ್ರಕ್ಕೆ ಭಾರತೀಯರು ನೀಡಿದಂತಹ ಕೊಡುಗೆಗಳನ್ನ ನೋಡಬಹುದು. ಮೊದಲು ಗಣಿತ ಕ್ಷೇತ್ರಕ್ಕೆ ಭಾರತೀಯರು ನೀಡಿದಂತಹ ಕೊಡುಗೆ ಏನು ಅಂತಂದ್ರೆ ಇವರು ಶೂನ್ಯ ಅಥವಾ ಸೊನ್ನೆ ಮೊತ್ತವನ್ನು ಮೊದಲ ಬಾರಿಗೆ ಸಂಖ್ಯಾಸೂಚಕವಾಗಿ ಬಳಸ್ತಾರೆ. ಸಂಖ್ಯಾಸೂಚಕವಾಗಿ ಮೊದಲ ಬಾರಿಗೆ ಸೊನ್ನೆಯನ್ನು ಬಳಸಿದ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂದ್ರೆ ಭಾರತೀಯರಿಗೆ ಸಲ್ಲುತ್ತೆ. ಸೊನ್ನೆಯನ್ನು ಕಂಡುಹಿಡಿದು ಭಾರತೀಯರು ಅದನ್ನ ಸಂಖ್ಯಾಸೂಚಕವಾಗಿ ಬಳಸ್ಕೊಳ್ತಾರೆ. ನೆಕ್ಸ್ಟ್ ಒಂದು ಬಂದಾಗ ಈ ಸೊನ್ನೆಯನ್ನು ಬಳಸೋದ್ರಿಂದ ಏನು ಆಯಿತು ಅಂತಂದ್ರೆ ಏನು ಸೊನ್ನೆ ಇಲ್ಲದಲ್ಲೇ ಲೆಕ್ಕಾಚಾರದಲ್ಲಿ ಪ್ರಾಬ್ಲಮ್ಸ್ಗಳಾಗ್ತಾ ಇತ್ತು ಅದು ಬಗೆಹರಿಯುತ್ತೆ. ಭಾರತೀಯರು ಸೊನ್ನೆಯನ್ನು ಕಂಡುಹಿಡಿದ್ರಿಂದ ಲೆಕ್ಕಾಚಾರದಲ್ಲಿ ಏನು ತೊಡಕುಗಳು ಉಂಟಾಗ್ತಿತ್ತು ಅದು ಕಡಿಮೆ ಆಗುತ್ತೆ. ನೆಕ್ಸ್ಟ್ ಭೂಮಿ ಗುಂಡಾಗಿದೆ, ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಅಂತ ಹೇಳ್ತಾರೆ. ಇದನ್ನ ಯಾರು ಹೇಳಿದ್ರು ಅಂತ ಕೇಳ್ತಾರೆ, ಆರ್ಯಭಟ ಇದನ್ನ ಹೇಳ್ತಾರೆ. ಅದಾದ್ಮೇಲೆ ಇದು ಕೋಪರ್ನಿಕಸ್ ಇದನ್ನ ಎತ್ತಿ ಹಿಡಿತಾರೆ ಈ ವಾದವನ್ನ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂತ ಅಂದ್ರೆ ಭಾರತೀಯ ನಾಗರಿಕರಿಗಾಗಿ ರೇಖಾಂಶ ನಕ್ಷೆಯನ್ನು ಉಜ್ಜಯಿನಿಯಲ್ಲಿ ಸಿದ್ಧಗೊಳಿಸಿದರು. ಅವಾಗ ನಾವಿಕರಿಗಾಗಿ ಏನು ಒಂದು ರೇಖಾಂಶ ನಕ್ಷೆ ಇರುತ್ತೆ ಅದನ್ನ ಉಜ್ಜಯಿನಿಯಲ್ಲಿ ಸಿದ್ಧಗೊಳಿಸಿದರು. ಎಲ್ಲಿ ಸಿದ್ಧಗೊಳಿಸಿದ್ರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಉಜ್ಜಯಿನಿಯಲ್ಲಿ ಇದನ್ನ ಸಿದ್ಧಗೊಳಿಸ್ತಾರೆ. ಗಣಿತ ಕ್ಷೇತ್ರದಲ್ಲಿ ಭಾರತೀಯರ ಕೊಡುಗೆ ಏನು ಅಂತ ನೋಡೋದಾದ್ರೆ ಇವರಿಗೆ ದಶಮಾಂಶಗಳು ಗೊತ್ತಿತ್ತು, ಅಂಕಿಅಂಶಗಳು ಗೊತ್ತಿತ್ತು, ದಶಮಾಂಶ, ಭಿನ್ನರಾಶಿ, ಬೀಜಗಣಿತ ಇವೆಲ್ಲವೂ ಕೂಡ ನಮ್ಮ ಭಾರತೀಯರ ಕೊಡುಗೆ ಆಗಿರುತ್ತೆ. ಅದಕ್ಕೂ ಮೀರಿದಂತಹ ಒಂದು ಕೊಡುಗೆ ಏನು ಅಂದ್ರೆ ಸೊನ್ನೆಯನ್ನ ಸಂಖ್ಯಾಸೂಚಕವಾಗಿ ಬಳಸಿದ್ದು. ಆಮೇಲೆ ಭೂಮಿ ಗುಂಡಾಗಿದೆ, ಸೂರ್ಯನ ಸುತ್ತ ಭೂಮಿ ಪರಿಭ್ರಮಿಸುತ್ತದೆ ಅಂತ ಮೊದಲ ಬಾರಿಗೆ ಆರ್ಯಭಟ ಹೇಳ್ತಾರೆ. ಈ ವಾದವನ್ನ ಕೋಪರ್ನಿಕಸ್ ಎತ್ತಿ ಹಿಡಿತಾರೆ. ಅದನ್ನು ಇನ್ನೊಂದು ಇಂಪಾರ್ಟೆಂಟ್ ಅಂತ ಬಂದ್ರೆ ನಾವಿಕರಿಗಾಗಿ ಅಂದಿನ ಕಾಲದಲ್ಲಿ ರೇಖಾಂಶ ನಕ್ಷೆಯನ್ನು ಉಜ್ಜಯಿನಿಯಲ್ಲಿ ಸಿದ್ಧಗೊಳಿಸ್ತಾ ಹೋಗ್ತಾರೆ. ಇಷ್ಟು. ನೆಕ್ಸ್ಟ್ ಒಂದು ಬಂದಾಗ ಭಾರತೀಯರು ಇನ್ನಷ್ಟು ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಗಣಿತಕ್ಕೆ. ಅದರಲ್ಲಿ ಬಂದು ಪೈಥಾಗೋರಸ್ ಏನ್ ಪ್ರಮೇಯ ಇದೆ ಆ ಪ್ರಮೇಯ ಅವನಿಗಿಂತ ಮೊದಲೇ ಏನಾಗಿದ್ರು ಭಾರತೀಯ ವಿಜ್ಞಾನಿಯಾಗಿದ್ದಂತಹ ಬೋಧಾಯನ ಮೊದಲೇ ಪೈಥಾಗೋರಸ್ನ ಪ್ರಮೇಯನ ಕಂಡುಹಿಡಿದಿರ್ತಾರೆ. ಮೊದಲೇ ಗುರುತಿಸಿದವನು ಯಾರು ಅಂತಂದ್ರೆ ಬೋಧಾಯನ, ಭಾರತೀಯ ವಿಜ್ಞಾನಿಯಾಗಿದ್ದಂತಹ ಬೋಧಾಯನ. ನೆಕ್ಸ್ಟ್ ವಸ್ತುವಿನ ಅವಿಭಾಜ್ಯ ಕಣವಾದಂತಹ ಅಣುವನ್ನ ಏನ್ ಪಾರ್ಟಿಕಲ್ಸ್ ಅಂತ ಕರಿತೀವಿ ಇದನ್ನ ಕಂಡುಹಿಡಿದವರು ಯಾರು ಅಂತ ಅಂದ್ರೆ ನಮ್ಮ ಭಾರತೀಯ ವಿಜ್ಞಾನಿಯಾದ ಕಣಾದ ಎಂಬುವನು ಕಂಡುಹಿಡಿದಿರ್ತಾನೆ. 27 ಶತಮಾನಗಳ ಹಿಂದೆ ಇದನ್ನ ಪ್ರತಿಪಾದಿಸಿರ್ತಾರೆ. ಪೈಥಾಗೋರಸ್ನ ಪ್ರಮೇಯವನ್ನ ಮೊದಲು ನಮ್ಮ ಭಾರತದಲ್ಲಿ ಬೋಧಾಯನ ಕಂಡುಹಿಡಿದ್ರೆ ವಸ್ತುವಿನ ಅವಿಭಾಜ್ಯ ಕಣವಾದ ಅಣುವನ್ನ ಭಾರತೀಯ ವಿಜ್ಞಾನಿಯಾದಂತಹ ಕಣಾದ ಕಂಡುಹಿಡಿದಿರ್ತಾರೆ. ನೆಕ್ಸ್ಟ್ ಆಗಿನ ಕಾಲದಲ್ಲಿ ಉಕ್ಕುಗಳನ್ನ ಪ್ರಾಚೀನ ಕಾಲದಿಂದಲೂ ಕೂಡ ಉಕ್ಕನ್ನ ತಯಾರಿಸ್ತಿದ್ರು. ಆ ಉಕ್ಕನ್ನು ತಯಾರಿಸುವಂತಹ ಜ್ಞಾನ ಅವರಲ್ಲಿ ಇತ್ತು ಅನ್ನೋದನ್ನ ನಾವು ನೋಡ್ತಾ ಹೋಗ್ತೀವಿ. ಇದರಲ್ಲಿ ನೌಕಾ ನಿರ್ಮಾಣದ ವಿಜ್ಞಾನ ಏನಿದೆ, ನಿರ್ಮಾಣದ ವಿಜ್ಞಾನ ಏನಿದೆ ಅದರಲ್ಲಿ ಭಾರತೀಯರು ಪ್ರಥಮ ಸ್ಥಾನದಲ್ಲಿದ್ದರು. ಗುಜರಾತಿನ ಸೂರತ್ ಅತಿ ದೊಡ್ಡ ನೌಕಾ ನಿರ್ಮಾಣ ಕೇಂದ್ರವಾಗಿತ್ತು. ಇದು ಇಂಪಾರ್ಟೆಂಟ್. ಗುಜರಾತಿನ ನೌಕಾ ನಿರ್ಮಾಣ ಕೇಂದ್ರ ಎಲ್ಲಿ ಇತ್ತು ಅಂತ ನೋಡೋದಾದ್ರೆ ಅತಿ ದೊಡ್ಡ ನೌಕಾ ನಿರ್ಮಾಣ ಕೇಂದ್ರ ಗುಜರಾತಿನ ಸೂರತ್ನಲ್ಲಿತ್ತು. ನೆಕ್ಸ್ಟ್ ಭಾರತೀಯರು ಮುಂಗಾರು ಮಾರುತಗಳನ್ನು ಗುರುತಿಸಿ ಪ್ರಪಂಚದಲ್ಲಿ ನೌಕಾಯಾನವಂತ ವೇಗವನ್ನ ಹೆಚ್ಚಿಸಿತು. ಭಾರತೀಯರು ಮುಂಗಾರು ಮಾರುತಗಳನ್ನ ಗುರುತಿಸಿದ್ರು. ಯಾಕಂದ್ರೆ ನೌಕಾಯಾನ ಬೇಕು ಅಂತಂದ್ರೆ ನೌಕಾಯಾನ ಕೈಗೊಳ್ಬೇಕು ಅಂತಂದ್ರೆ ಮಾರುತಗಳು ಯಾವ ಟೈಮಲ್ಲಿ ಬರ್ತವೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ಯೋಗಶಾಸ್ತ್ರ ಮತ್ತು ಸಂಸ್ಕೃತ ಕೂಡ ಭಾರತೀಯರ ಕೊಡುಗೆಯಾಗಿದೆ. ಇದು ಯೋಗಶಾಸ್ತ್ರ ಮತ್ತು ಸಂಸ್ಕೃತ. GPT ಅವರು ಎಕ್ಸಾಮ್ ಬರೆಯೋದಾದ್ರೆ ಭಾರತೀಯರ ಕೊಡುಗೆ ಅಂತ ಬಂದಾಗ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. HSTR ನಾವು ಎಕ್ಸಾಮ್ ಬರೀತಿದೀವಿ ಅಂತಂದ್ರೆ ಇಲ್ಲಿ ಇಂಪಾರ್ಟೆಂಟ್. ನಾನು ಏನು ಫ್ಯಾಕ್ಟ್ಗಳನ್ನ ಹೇಳಿದೆ ಇಲ್ಲಿವರೆಗೂ ಅಷ್ಟನ್ನ ನೆನಪಿಟ್ಕೊಂಡ್ರೆ ಸಾಕು. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಅಂದ್ರೆ ಖಂಡಿತ ಡಿಸ್ಲೈಕ್ ಮಾಡಿ. ನೆಕ್ಸ್ಟ್ ಬರ್ತಾ ಇದ್ದೀನಿ ವಿದೇಶಗಳಲ್ಲಿ ಭಾರತೀಯರ ಸಂಸ್ಕೃತಿಯ ಪ್ರಭಾವ ಈ ವಿಷಯದ ಮೇಲೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ.